ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 1970ರ ದಶಕ. ಬಾಲಿವುಡ್ನಲ್ಲಿ ಸದ್ದು ಮಾಡ್ತಿದ್ದ ನಟಿಯರ ಪೈಕಿ ಇಡೀ ಭಾರತದಲ್ಲೇ ಹೆಸರು ಗಳಿಸಿದಾಕೆ ಅಂದರೆ ಪರ್ವಿನ್ ಬಾಬಿ. ಒಂದು ಕಾಲದಲ್ಲಿ ಅತ್ಯಂತ ಸುಂದರಿ ಮತ್ತು ದಿಟ್ಟ ನಟಿಯರಲ್ಲಿ ಈಕೆಯೂ ಕೂಡ ಒಬ್ಬರು. ದಿವಾರ್, ಅಮರ್ ಅಕ್ಬರ್ ಆಂಥೋನಿ, ದಿ ಬರ್ನಿಂಗ್ ಟ್ರೈನ್, ಶಾನ್ ಕಾಲಿಯಾ ಮತ್ತು ನಮಕ್ ಹಲಾಲ್ ಇಂಥ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದ ಪರ್ವಿನ್ ಅವರ ವೈಯಕ್ತಿಕ ಬದುಕು ಮಾತ್ರ ಅತ್ಯಂತ ದುರಂತಮಯವಾಗಿತ್ತು. ಪರ್ವಿನ್ ತನ್ನ ವೃತ್ತಿ ಬದುಕಿನಲ್ಲಿ ಉತ್ತುಂಗದಲ್ಲಿದ್ದ ಕಾಲದಲ್ಲಿ ಆಕೆಗಿದ್ದದ್ದು ಮಹಾಮಾರಿ ಕಾಯಿಲೆ. ಪ್ಯಾರನಾಯ್ಡ್ ಸ್ಕಿಜೋಫ್ರೇನಿಯಾ ಎಂಬ ಗುಣಪಡಿಸಲಾಗದ ಕಾಯಿಲೆ ಆಕೆಯನ್ನ ಆವರಿಸಿಕೊಂಡು ಬಿಟ್ಟಿತ್ತು. ಈ ದೇಹದಲ್ಲಿ ಈ ಕಾಯಿಲೆಯನ್ನ ಮರೆಮಾಚಲು ಆಕೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಆದರೆ ದಿನ ಕಳೆದಂತೆ ಆಕೆಯ ದೇಹದಲ್ಲಿ ಯಾರೂ ಊಹಿಸಲಾಗದ ಬದಲಾವಣೆಯಾಗ್ತಿತ್ತು. ಆಕೆ ಭ್ರಮೆಗೆ ಬಿದ್ದಿದ್ಲೋ ಅಥವಾ ಅದು ಕಟು ಸತ್ಯವೋ ಏನೋ, ಆದರೂ ನನ್ನನ್ನು ಅಮಿತಾಬ್ ಬಚ್ಚನ್ ಅಪಹರಿಸಿ ಕುತ್ತಿಗೆಗೆ ಚಿಪ್ ಅಳವಡಿಸಿದ್ದಾರೆ ಎಂದು ಆರೋಪ ಮಾಡಿಕೊಂಡು ಓಡಾಡ್ತಾ ಇದ್ಲು. ಅಷ್ಟು ಮಾತ್ರವಲ್ಲ, ಅಂದಿನ ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಇಂಗ್ಲೆಂಡ್ ರಾಜ ಪ್ರಿನ್ಸ್ ಚಾರ್ಲ್ಸ್ ನನ್ನನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದಾರೆ ಎಂದು ಆರೋಪಿಸಿದರು. ಆದರೆ ದುರಂತ ನೋಡಿ, ಆಕೆಗೆ ಮಾನಸಿಕ ಕಾಯಿಲೆಯೂ ಇತ್ತು. ನ್ಯೂಯಾರ್ಕ್ನಲ್ಲಿ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ಲು. ತನಗಿದ್ದ ಕಾಯಿಲೆಯನ್ನ ಮರೆಮಾಚೋದಕ್ಕೆ ಚಿತ್ರರಂಗದಿಂದಲೇ ಹಿಂದೆ ಸರಿದು ಏಕಾಂಗಿಯಾಗಿ ಬದುಕಲು ಪ್ರಾರಂಭಿಸಿದ್ರು. 2005ರಲ್ಲಿ ಅವರು ವಾಸವಿದ್ದ ಅಪಾರ್ಟ್ಮೆಂಟ್ನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿತ್ತು. ಈ ವಿಚಾರ ಬಾಲಿವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಸಿನಿರಂಗದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು ಕೂಡ. ಅಷ್ಟಕ್ಕೂ ಈ ಪರ್ವಿನ್ ಬಾಬಿ ಯಾರು, ಅವರ ಹಿನ್ನೆಲೆಯಾದ್ರೂ ಏನು, ಉತ್ತುಂಗದಲ್ಲಿದ್ದ ಆ ನಟಿಗೆ ನಿಜಕ್ಕೂ ಆಗಿದ್ದೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ದಿವಾರ್ ಮತ್ತು ಅಮರ್ ಅಕ್ಬರ್ ಆಂಥೋನಿ ಮುಂತಾದ ಚಿತ್ರಗಳಿಗೆ ಹೆಸರುವಾಸಿಯಾದ ಪರ್ವಿನ್ ಬಾಬಿ 1970-80ರ ದಶಕದಲ್ಲಿ ಬಾಲಿವುಡ್ನ ಅತ್ಯಂತ ಆಕರ್ಷಕ ನಟಿಯರಲ್ಲಿ ಒಬ್ಬರಾಗಿದ್ದರು. ತಮ್ಮ ಬೋಲ್ಡ್ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಪಾಶ್ಚಿಮಾತ್ಯ ಇಮೇಜ್ ಬ್ರೇಕ್ ಮಾಡಿ ಆ ಕಾಲದ ಉನ್ನತ ತಾರೆ ಎನಿಸಿಕೊಂಡಿದ್ರು. ಆದರೆ ಅಪಾರ ಖ್ಯಾತಿಯ ಹಿಂದೆ ಅವರ ವೈಯಕ್ತಿಕ ಬದುಕು ಕೂಡ ಅಷ್ಟೇ ದುರ್ಬರವಾಗಿತ್ತು ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಪರ್ವಿನ್ ಬಾಬಿ ಜನಿಸಿದ್ದು ಏಪ್ರಿಲ್ 4, 1954ರಂದು ಜುನಾಗಢದ ಶ್ರೀಮಂತ ಬಾಬಿ ರಾಜವಂಶದಲ್ಲಿ. ಗುಜರಾತ್ನಲ್ಲಿ ದೀರ್ಘಕಾಲ ನೆಲೆಸಿದ್ದ ಗುಜರಾತ್ ಪಠಾಣರು ಎಂದು ಕರೆಯಲ್ಪಡುವ ಪಶ್ತೂನ್ಗಳ ಬಾಬಿ ಬುಡಕಟ್ಟಿಗೆ ಸೇರಿದ ಕುಟುಂಬದಲ್ಲಿ ಏಕೈಕ ಹೆಣ್ಣು ಮಗುವಾಗಿದ್ದಳು. ಪೋಷಕರು ಮದುವೆಯಾಗಿ 14 ವರ್ಷಗಳ ಬಳಿಕ ಪರ್ವಿನ್ ಜನಿಸಿದಳು. ಆಕೆಯ ತಂದೆ ವಾಲಿ ಮೊಹಮ್ಮದ್ ಖಾನ್. ಬಾಬಿ ಅವರು ಜುನಾಗಢ್ ನವಾಬನೊಂದಿಗೆ ಆಡಳಿತಗಾರರಾಗಿದ್ದರು. ಆಕೆಯ ತಾಯಿ ಜಮಾಲ್ ಭಕ್ತೆ ಬಾಬಿ ಗೃಹಿಣಿ. ಪರ್ವಿನ್ಗೆ ಆಕೆ 6 ವರ್ಷವಿದ್ದಾಗ ತಂದೆಯನ್ನ ಕಳೆದುಕೊಂಡಳು. ಆರಂಭಿಕ ಶಾಲಾ ಶಿಕ್ಷಣವನ್ನ ಅಹಮದಾಬಾದ್ನ ಮೌಂಟ್ ಕಾರ್ಮೆಲ್ ಹೈಸ್ಕೂಲ್ನಲ್ಲಿ ಪೂರ್ಣಗೊಳಿಸಿದ ನಂತರ ಅಹಮದಾಬಾದ್ನ ಸೇಂಟ್ ಸೇವಿಯರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನ ಪಡೆದುಕೊಂಡರು. ಹೀಗೆ ಅತ್ಯಂತ ಸುರಸುಂದರಿಯಾಗಿದ್ದ ಪರ್ವಿನ್ ಬಾಬಿಯ ಬದುಕು 1973ರಲ್ಲಿ ತಿರುವನ್ನ ಪಡೆದುಕೊಳ್ತು. ಓರ್ವ ಬಾಲಿವುಡ್ ನಿರ್ದೇಶಕರ ಕಣ್ಣಿಗೆ ಪರ್ವಿನ್ ಬಾಬಿ ಕಾಣಿಸಿಕೊಳ್ತಾರೆ. ಕಾಲೇಜ್ ಕ್ಯಾಂಪಸ್ನಲ್ಲಿಯೇ ಗುರುತಿಸುತ್ತಾರೆ. ಅವರ ಚಿತ್ರದಲ್ಲಿ ನಟಿಸುವ ಅವಕಾಶವನ್ನು ಕೂಡ ನೀಡುತ್ತಾರೆ. ಆದರೆ ಆ ಸಿನಿಮಾ ವಿಫಲವಾಯಿತು. 2 ವರ್ಷಗಳಲ್ಲಿ ಪರ್ವಿನ್ ಬಾಬಿ ಅಮಿತಾಬ್ ಬಚ್ಚನ್ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ರು. 1970 ಮತ್ತು 80ರ ದಶಕದ ಆರಂಭದಲ್ಲಿ ಬಾಲಿವುಡ್ನ ಖ್ಯಾತ ನಟಿಯರಲ್ಲಿ ಪರ್ವಿನ್ ಉತ್ತುಂಗದಲ್ಲಿದ್ದರು. ದಿವಾರ್, ಅಮರ್ ಅಕ್ಬರ್ ಆಂಥೋನಿ, ಶಾನ್, ನಮಕ್ ಹಲಾಲ್ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದರು.
ಆ ಸಮಯದಲ್ಲಿ ಆಕೆಯನ್ನ ಹಿಡಿಯೋರೇ ಇರಲಿಲ್ಲ. ಹಣ, ಆಸ್ತಿ, ಅಂತಸ್ತು, ನೇಮು, ಫೇಮು ಇಷ್ಟೆಲ್ಲ ಕಾರ್ಬಾರ್ ಇರಬೇಕಾದ್ರೆ ಯಾರು ತಾನೇ ಏನು ಮಾಡ್ತಾರೆ? ಅದೇ ಸಂಭ್ರಮದಲ್ಲಿದ್ದಾಕೆಗೆ ತನಗಿಷ್ಟವಾದವರ ಜೊತೆ ಓಡಾಡ್ತಾರೆ, ಬೇಕಾದನ್ನ ಮಾಡ್ತಾರೆ. ಬಾಲಿವುಡ್ ಆಗ ಉತ್ತುಂಗದಲ್ಲಿತ್ತು. ಈಕೆಯನ್ನ ಕಂಡ ಬಾಲಿವುಡ್ ಮಂದಿ ನಾಯಕಿ ಅಂದ್ರೆ ಹೀಗಿರಬೇಕು ಎಂದು ಹಾಡಿ ಹೋಳ್ತಿದ್ರು. ಪರ್ವಿನ್ ಬಾಬಿ ತನ್ನನ್ನ ತಾನು ಸ್ವತಂತ್ರ ಮಹಿಳೆ ಎಂದು ಕರೆದುಕೊಂಡ್ರು. ಆದರೆ 1980ರ ವೇಳೆಗೆ ಶಾನ್ ಚಿತ್ರೀಕರಣದ ಸಮಯದಲ್ಲಿ ಎಲ್ಲವೂ ಬದಲಾಗತೊಡಗಿದ್ವು. ಪರ್ವಿನ್ ಬಾಬಿ ಸಿನಿಮಾ ಶೂಟಿಂಗಿಗೆ ಗೈರಾಗಲು ಶುರು ಮಾಡಿದ್ರು. ಇದ್ದಕ್ಕಿದ್ದಂತೆ ಈ ರೀತಿಯಾದ ಬೆಳವಣಿಗೆಗೆ ಚಿತ್ರರಂಗ ಶಾಕ್ ಆಯಿತು. ನಿಖರವಾದ ಉತ್ತರ ಸಿಗಲಿಲ್ಲ. ಕೆಲವರಂತೂ ಪರ್ವಿನ್ ಬಾಬಿಗೆ ಕಾಮಾಲೆ ಇದೆ ಎಂದು ಗುಸುಗುಸು ಮಾತನಾಡ್ಕೊಳ್ತಿದ್ರು. ಆದರೆ ಪರ್ವಿನ್ ಬಾಬಿ ಮಾತ್ರ ವಿಚಿತ್ರ ಹೇಳಿಕೆ ನೀಡಿದ್ರು. ನನ್ನ ಫೋನ್ಗಳು ಟ್ರ್ಯಾಪ್ ಆಗಿದೆ, ನನ್ನನ್ನು ಕೊಲೆ ಮಾಡೋದಕ್ಕೆ ಸಂಚು ನಡೀತಾ ಇದೆ ಎಂದು ಕಾರಣ ಹೇಳಿದರು. ಬಾಲಿವುಡ್ ಮಂದಿಯೂ ಅಚ್ಚರಿಯಿಂದಲೇ ಮೊದಮೊದಲು ಸ್ವೀಕರಿಸಿದರು. ಆದರೆ ಒಮ್ಮೆ ಮಹೇಶ್ ಭಟ್ ಅವರೊಂದಿಗೆ ಕಾರಿನಲ್ಲಿ ಹೋಗ್ತಿದ್ದ ವೇಳೆ ಇದ್ದಕ್ಕಿದ್ದಂತೆ ಕಾರಿನಲ್ಲಿ ಬಾಂಬ್ ಇದೆ ಎಂದು ಒಂದೇ ಸಮನೆ ಕಿರುಚುತ್ತಾ ಆವೇಶದಿಂದ ಕಾರಿನಿಂದ ಡೋರ್ ತೆಗೆದವರೇ ರಸ್ತೆಯಲ್ಲಿ ಓಡಲಾರಂಭಿಸಿದ್ರು. ಅದಾಗಲೇ ಪರ್ವಿನ್ ಬಾಬಿ ಮಾರಕ ಕಾಯಿಲೆಗೆ ತುತ್ತಾಗಿದ್ರು. ಅದು ಗುಣಪಡಿಸಲಾಗದ ಪ್ಯಾರನಾಯ್ಡ್ ಸ್ಕಿಜೋಫ್ರೇನಿಯಾ ಎಂಬ ಮೆದುಳು ಕಾಯಿಲೆ. ಇದೇ ವಿಚಾರ ಬಾಲಿವುಡ್ ಅಂಗಳದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಇದೇ ವಿಚಾರವನ್ನ ಪರ್ವಿನ್ ಬಾಬಿಯವರೊಂದಿಗೆ ಡೈರೆಕ್ಟ್ ಆಗಿ ಕೇಳ್ತಾರೆ ಕೂಡ. ಆದರೆ ಬಾಬಿ ಅದನ್ನ ನಿರಾಕರಿಸಿದ್ರು. ನನ್ನ ಬೆಳವಣಿಗೆಯನ್ನ ಕಂಡ ಕೆಲವರು ಒಳಗೆ ಪಿತೂರಿ ಮಾಡ್ತಿದ್ದಾರೆ, ನನ್ನ ಇಮೇಜ್ಗೆ ಕಳಂಕ ತರೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಎಂದು ನುಣುಚಿಕೊಂಡಿದ್ರು. ಆದರೆ ಗಂಟೆಗೊಂದು ಗಳಿಗೆಗೊಂದು ಹೇಳಿಕೆಗಳನ್ನು ಕಂಡವರು ಇವರಿಗೆ ಏನೋ ಸಮಸ್ಯೆಯಂತೂ ಇದ್ದೇ ಇದೆ ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ರು. ಪರ್ವಿನ್ ಬಾಬಿ ಜೊತೆ ರಿಲೇಶನ್ಶಿಪ್ನಲ್ಲಿದ್ದ ಮಹೇಶ್ ಭಟ್ ಪರ್ವಿನ್ ಅವರಲ್ಲಾಗ್ತಾ ಇದ್ದಂತಹ ಕೆಲವು ವಿಚಿತ್ರ ಘಟನೆಗಳ ಬಗ್ಗೆ ಉಲ್ಲೇಖಿಸಿದ್ರು. ಸಂದರ್ಶನವೊಂದರಲ್ಲಿ ಹೇಗೆ ಹೇಳ್ತಾರೆ ಅಂದರೆ, 1977ರಲ್ಲಿ ಪರ್ವಿನ್ ಅಮರ್ ಅಕ್ಬರ್ ಆಂಥೋನಿ ಮತ್ತು ಕಾಲಾಪತ್ತರ್ ಚಿತ್ರೀಕರಣದಲ್ಲಿದ್ದಾಗ ನಮ್ಮ ಸಂಬಂಧ ಪ್ರಾರಂಭವಾಯಿತು. ನಾವು ಒಟ್ಟಿಗೆ ವಾಸಿಸಲು ಕೂಡ ಪ್ರಾರಂಭಿಸಿದ್ವಿ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಒಂದು ದುರಂತ ಕತೆ ಓಪನ್ ಆಯಿತು. 1979ರಲ್ಲಿ ಒಂದು ಸಂಜೆ ನಾನು ಅವಳ ಮನೆಗೆ ಬಂದಾಗ ಅವಳ ವಯಸ್ಸಾದ ತಾಯಿ ಜಮಾಲ್ ಬಾಬಿ ಕಾರಿಡಾರ್ನಲ್ಲಿ ಭಯಭೀತರಾಗಿ ನಿಂತಿರುವುದನ್ನು ಕಂಡೆ. ಅವರ ತಾಯಿಯ ಕೈ ನಡುಗುತ್ತಿತ್ತು. ನಡುಗುವ ಧ್ವನಿಯಲ್ಲೇ ಹೇಳಿದ್ರು, ಪರ್ವಿನ್ಗೆ ಏನಾಯ್ತು ನೋಡಿ ಎಂದು. ನಾನು ಒಳಗೆ ಹೋಗಿ ನೋಡಿದ್ರೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಸುಗಂಧ ದ್ರವ್ಯದ ಬಾಟಲ್ಗಳು ಸಾಲಾಗಿ ಜೋಡಿಸಿಟ್ಟು ಅಲಂಕಾರ ಮಾಡಿಕೊಂಡು ಒಂಟಿಯಾಗಿ ಕುಳಿತಿದ್ಲು. ಚಾಕು ಹಿಡಿದುಕೊಂಡಿದ್ಲು ಬೇರೆ. ಆಕೆಯ ಸ್ಥಿತಿಯನ್ನ ಕಂಡ ಕೂಡಲೇ ಆಕೆಗೆ ಚಿಕಿತ್ಸೆಯ ಅಗತ್ಯವಿದೆ ಎಂಬ ಅರಿವಾಯಿತು. ವೈದ್ಯರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ತಿಳಿಸಿದಾಗ ವೈದ್ಯರು ಶಾಕ್ ಟ್ರೀಟ್ಮೆಂಟ್ ನೀಡಲೇಬೇಕೆಂದು ಸೂಚಿಸಿದರು. ಆದರೆ ನಾನೇ ನಿರಾಕರಿಸಿದೆ. ಅಷ್ಟೊತ್ತಿಗಾಗಲೇ ಪರ್ವಿನ್ ಭ್ರಮೆಗೆ ಒಳಗಾಗಿದ್ಲು. ಜನರು ನನ್ನ ಬಗ್ಗೆ ತಿಳಿದುಕೊಳ್ಳಲು ಸಂಚು ರೂಪಿಸುತ್ತಿದ್ದಾರೆಂಬ ಭ್ರಮೆ ಆವರಿಸಿಕೊಂಡಿತ್ತು. ಒಂದು ದಿನ ನನ್ನ ಕೋಣೆಯಲ್ಲಿನ ಎಸಿಯಲ್ಲಿ ಚಿಪ್ ಅಳವಡಿಸಲಾಗಿದೆ ಎಂದು ಹೇಳಿದ್ಲು. ಆಕೆಯನ್ನ ನಂಬಿಸೋದಕ್ಕೆ ಆ ಎಸಿಯನ್ನೇ ಕಿತ್ತು ತೋರಿಸಿದೆ. ಆದರೂ ಆಕೆಯ ನಂಬುವ ಸ್ಥಿತಿಯಲ್ಲಿರಲಿಲ್ಲ. ಒಮ್ಮೆ ಕಾರಿನಲ್ಲಿ ಹೋಗುವಾಗಲೂ ಕಾರಿನಲ್ಲಿ ಬಾಂಬ್ ಇದೆ, ನನಗೆ ಅಲಾರಾಮ್ ಕೇಳಿಸ್ತಾ ಇದೆ ಎಂದು ಕಾರ್ನಿಂದ ಇಳಿದು ಓಡಲು ಆರಂಭಿಸಿದ್ಲು. ನಾನು ಕೂಡ ಹಿಂದೆಯೇ ಹಿಂಬಾಲಿಸಿದೆ. ಅಲ್ಲಿ ನೆರೆದಿದ್ದ ಜನ ಏನೋ ಜಗಳವಾಗಿರಬೇಕೆಂದು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಲು ಶುರು ಮಾಡಿದ್ರು. ನಂತರ ಆಕೆಯನ್ನ ಸಮಾಧಾನಿಸಿ ಟ್ಯಾಕ್ಸಿಯಲ್ಲೇ ಕರೆತಂತೆ ಎಂದು ನೋವಿನಲ್ಲೇ ಉತ್ತರ ನೀಡಿದರು. ಹೀಗೆ ಸಾಕಷ್ಟು ವಿಚಿತ್ರ ಘಟನೆಗಳು ಸಂಭವಿಸಿದ್ದನ್ನ ಆ ಸಂದರ್ಶನದಲ್ಲಿ ಹಂಚಿಕೊಂಡಿದ್ರು ಮಹೇಶ್ ಭಟ್. ಕೊನೆಗೆ ಕಾಯಿಲೆ ಗುಣಮುಖವಾಗುವುದಿಲ್ಲ ಎಂಬ ಸತ್ಯ ಅರಿವಾದಾಗ 1980ರಲ್ಲಿ ಪರ್ವಿನ್ ಬಾಬಿ ಜೊತೆಗಿನ ಎಲ್ಲಾ ಸಂಬಂಧಗಳನ್ನು ಮುರಿದುಕೊಂಡ್ರು. ಇಬ್ಬರು ದೂರಾದ ನಂತರ ಪರ್ವಿನ್ ತಾನು ಸಿನಿಮಾಗಳಲ್ಲಿ ಮತ್ತೆ ನಟಿಸುತ್ತೇನೆಂದು ಮುಂಬೈಗೆ ತೆರಳಿದ್ರು. ಪರ್ವಿನ್ ಬಾಬಿಯವರ ವೃತ್ತಿ ಜೀವನದ ಆರಂಭಿಕ ವರ್ಷಗಳಲ್ಲಿ ಕಬೀರ್ ಬೇಡಿಯವರೊಂದಿಗೆ ಸಂಬಂಧ ಹೊಂದಿದ್ರು. ಆದರೆ ಅವರ ಸಂಬಂಧ ಹೆಚ್ಚು ಕಾಲ ಉಳಿಯಲಿಲ್ಲ. ನಂತರ ನ್ಯೂಯಾರ್ಕ್ಗೆ ಸ್ಥಳಾಂತರಗೊಂಡು ಅಲ್ಲಿ ತತ್ವಜ್ಞಾನಿ UG ಕೃಷ್ಣಮೂರ್ತಿಯವರ ಪ್ರಭಾವಕ್ಕೆ ಒಳಗಾಗಿ ಸುಮಾರು 1 ದಶಕಗಳ ಕಾಲ ಸಾರ್ವಜನಿಕ ಜೀವನದಿಂದ ಕಣ್ಮರೆಯಾದರು.
ಆತ್ಮಚರಿತ್ರೆಯನ್ನ ಬರೆದು ಹಸ್ತಪ್ರತಿಯನ್ನ ಕೃಷ್ಣಮೂರ್ತಿಯವರ ಬಳಿ ಬಿಟ್ಟು ಹೋದ್ರು. ಆದರೆ ಅದು ಎಂದಿಗೂ ಪ್ರಕಟವಾಗಲಿಲ್ಲ. ಮತ್ತೆ ಮುಂಬೈಗೆ ಹಿಂದಿರುಗಿದಾಗ ಯಾರೂ ಅವರನ್ನ ಗುರುತಿಸಲಿಲ್ಲ. ಅವಳಿಗೆ ಪ್ಯಾರಾನಾಯ್ಡ್ ಸ್ಕಿಜೋಫ್ರೇನಿಯಾ ಇರುವುದು ಖಚಿತವಾಯಿತು. ಭಾರತಕ್ಕೆ ಹಿಂದಿರುಗಿ ಅಮಿತಾಬ್ ಬಚ್ಚನ್ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ತನ್ನನ್ನು ಕೊಲ್ಲಲು ಸಂಚು ರೂಪಿಸಿದ್ದಾರೆ ಎಂದು ಆರೋಪಿಸಿ ಬಾಂಬೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿತು. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ನ್ಯಾಯಾಲಯ ಅದನ್ನ ವಜಾಗೊಳಿಸಿತು. ಇನ್ನು 1993ರ ಬಾಂಬೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ತನ್ನ ಬಳಿ ಪುರಾವೆಗಳಿವೆ ಎಂದು ಹೇಳಿಕೊಂಡು ಅಫಿಡವಿಟ್ ಸಲ್ಲಿಸಿದ್ರು. ನಂತರ ಸಮನ್ಸ್ ನೀಡಿದಾಗ ಹಾಜರಾಗಲು ನಿರಾಕರಿಸಿದ್ರು. ತನ್ನ ಜೀವಕ್ಕೆ ಬೆದರಿಕೆ ಇದೆ ಎಂದು ಕಣ್ಮರೆಯಾದರು. ಅವರಿಗಿದ್ದ ಖಾಯಿಲೆಯಿಂದ ಅದೆಷ್ಟು ಬದಲಾಗಿದ್ದರೆಂದರೆ ಪ್ರತಿ ಸಂಭಾಷಣೆಗೂ ತಮ್ಮೊಂದಿಗೆ ಟೇಪ್ ರಿಕಾರ್ಡರ್ ಅನ್ನ ಒಯ್ಯುತ್ತಿದ್ರು. ತನ್ನವರು ಅಂತ ಯಾರೂ ಇರಲಿಲ್ಲ. ಆಕೆಯ ತಾಯಿ ಕೂಡ 2001ರಲ್ಲಿ ನಿಧನರಾದರು. ಅದು ಜನವರಿ 22, 2005. ಸ್ಥಳ ಎಡ್ಜ್ ರಿವೇರಿಯಾ ಕಟ್ಟಡ, 7ನೇ ಮಹಡಿ, ಜೂಹು, ಮುಂಬೈ. ಪರ್ವಿನ್ ಬಾಬಿಯ ಅಪಾರ್ಟ್ಮೆಂಟ್ ಹೊರಗೆ ಹಾಲಿನ ಪ್ಯಾಕೆಟ್ಗಳು ಮತ್ತು ಪತ್ರಿಕೆಗಳು ರಾಶಿ ರಾಶಿ ಬಿದ್ದಿದ್ವು. ಪ್ರತಿನಿತ್ಯ ಆಕೆ ಪತ್ರಿಕೆಗಳು ಮತ್ತು ಹಾಲನ್ನ ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡು ಹೋಗ್ತಿದ್ಲು. ಆದರೆ ಆ ದಿನ ನೆರೆಹೊರೆಯವರು ಪರ್ವಿನ್ ಹಲವಾರು ದಿನಗಳಿಂದ ಮನೆಯಿಂದ ಹೊರಗೆ ಹೋಗಿಲ್ಲ ಎಂಬುದನ್ನು ಗಮನಿಸಿದ್ರು. ಮನೆಯ ಬಾಗಿಲು ಬಡಿಯೋಣವೆಂದು ಹತ್ತಿರಕ್ಕೆ ಬಂದಾಗ ಕೊಳೆತ ವಾಸನೆ ಮೂಗಿಗೆ ಪಡೆದಿತ್ತು. ಬಾಗಿಲಿನ ಬಳಿ ಯಾರೂ ಉಸಿರಾಡಲು ಸಾಧ್ಯವಾಗದಷ್ಟು ದುರ್ವಾಸನೆ ಬೀರುತ್ತಿತ್ತು. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಬಂದು ಬಾಗಿಲು ಒಡೆದಾಗ ಕಂಡಿದ್ದು ನಿಜಕ್ಕೂ ಭಯಾನಕ ದೃಶ್ಯ. ಪರ್ವಿನ್ ಬಾಬಿ ಅವರ ಮೃತದೇಹ ಹಾಸಿಗೆಯ ಮೇಲೆ ಬಿದ್ದಿತ್ತು. ಆದರೆ ಗುರುತಿಸಲಾಗದಷ್ಟು ಕೊಳೆತು ಹೋಗಿತ್ತು. ಕೋಣೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿತ್ತು. ಹಾಸಿಗೆಯ ಪಕ್ಕದಲ್ಲಿ ವೀಲ್ ಚೇರ್ ಕೂಡ ಇತ್ತು. ಪರ್ವಿನ್ ಬಾಬಿ ಸತ್ತು ಅದಾಗಲೇ 72 ಗಂಟೆಗಳೇ ಕಳೆದಿದ್ವು. ದುರಂತ ಅಂದ್ರೆ ಓರ್ವ ಆಗರ್ಭ ಶ್ರೀಮಂತೆಯ ಮೃತದೇಹ ಪಡೆಯುವುದಕ್ಕೆ ತನ್ನವರು ಅಂತ ಯಾರೂ ಇರಲಿಲ್ಲ. ಪರಿಚಯಿಸಿದರೂ ಯಾರು ಕೂಡ ಮುಂದೆ ಬರಲಿಲ್ಲ. ಸಂಬಂಧಿಕರ ಸುಳಿವೇ ಇರಲಿಲ್ಲ. ಪರ್ವಿನ್ ಸಾಯುವ ಕೆಲ ತಿಂಗಳುಗಳ ಮೊದಲು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಅಲ್ಲದೆ ಕ್ರಿಶ್ಚಿಯನ್ ವಿಧಿ ಪ್ರಕಾರವೇ ನನ್ನ ಅಂತ್ಯಕ್ರಿಯೆ ನಡೆಸಬೇಕೆಂದು ಬಯಸಿದ್ರು. ಕೆಲವು ದೂರದ ಸಂಬಂಧಿಕರು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಇಚ್ಛೆಗೆ ವಿರುದ್ಧವಾಗಿ ಮುಸ್ಲಿಂ ಪದ್ಧತಿಯ ಅನುಸಾರ ಅಂತ್ಯಕ್ರಿಯೆ ನಡೆಸಿ ಜೂಹುವಿನ ಸಾಂತಾಕ್ರೂಸ್ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು. ನಿಜಕ್ಕೂ ಅತ್ಯಂತ ನೋವಿನ ಸಂಗತಿ ಅಂದರೆ ತಾನು ಪ್ರೇಮಿಸಿದಾಕೆಯ ಅಂತ್ಯಕ್ರಿಯೆ ನಡೆಸಿದ್ದೇ ಮಹೇಶ್ ಭಟ್. ತಾನೇ ಮುಂದು ನಿಂತು ಎಲ್ಲಾ ವಿಧಿಗಳನ್ನು ಪೂರೈಸಿದ್ರು. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಪರ್ವಿನ್ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಎಂದು ಸ್ಪಷ್ಟವಾಗಿತ್ತು. ಅವರ ಹೊಟ್ಟೆಯಲ್ಲಿ ಒಂದು ತುತ್ತು ಆಹಾರವೂ ಪತ್ತೆಯಾಗಿರಲಿಲ್ಲ. ಆದರೆ ಮದ್ಯ ಕುಡಿದಿದ್ದರ ಕುರುಹುಗಳು ಪತ್ತೆಯಾಗಿತ್ತು. ಗ್ಯಾಂಗ್ರೀನ್ನಿಂದಾಗಿ ಅವರ ಪಾದಗಳೇ ಹೆಚ್ಚು ಕೊಳ್ತಿದ್ವು. ಹೀಗೆ ಆಗರ್ಭ ಶ್ರೀಮಂತೆಯೊಬ್ಬಳು ತನ್ನ 50ನೇ ವಯಸ್ಸಿನಲ್ಲಿ ಅನಾಥೆಯಾಗಿ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತವೇ ಸರಿ. ಇವಿಷ್ಟು ಪರ್ವಿನ್ ಬಾಬಿಯವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.